ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಕ್ಯಾಪ್ಸಿಕಮ್ನ ಫ್ರೆಂಡ್ಸ್ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್ ಒಂದೇ ಒಂದು ದಪ್ಪದು ಟೊಮೊಟೊ ಅವಳೇ ತಂದಿರೋದು ನಮ್ಮ ಹುಡುಗಿ. ನಾನು ಹೋದರೆ ಸ್ವಲ್ಪ ಸಣ್ಣ ತಗೊಂಡು ಬಂದಿದ್ದೀನಿ. ನಾನು ತಂದಿದ್ದೀನಿ, ಅವಳು ಹೋದಾಗ ತಗೊಂಡು ಬರ್ತಾಳೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ, ನಿಮಗೆ ಗೊತ್ತು, ತೋರಿಸಿದ್ದೀನಿ. ಇದನ್ನು ಅದೇ ಪ್ಲೇಟಲ್ಲಿ ಫ್ರೆಂಡ್ಸ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ಮು ಟೊಮೊಟೊ ಎರಡನ್ನೂ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಬೇಕೇ ಬೇಕಲ್ಲ, ಮುಖ್ಯವಾಗಿ ಈರುಳ್ಳಿ. ಕಾಣಿಸ್ತಾ ಇದೆಯಾ? ಈರುಳ್ಳಿನ ಫ್ರೆಂಡ್ಸ್ ನಾನೇನತ್ತಿ ಸಣ್ಣಗಂತೂ ಕಟ್ ಮಾಡಲ್ಲ, ಯಾವಾಗಾದ್ರೂ ಅಷ್ಟೇ. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡ್ತಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಒಂದೇ ಒಂದು ಅದಕ್ಕೆ ಟೊಮೊಟೊ, ಯಾಕಂದ್ರೆ ನಾನು ಸಾಂಬಾರು ಪುಡಿ ಹಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಸ್ವಲ್ಪ ಅದರೊಳಗಡೆಗೆ ಹಾಕತ್ತೀನಿ. ಇನ್ನು ಒಂದು ಎರಡಷ್ಟು ಬೆಳ್ಳುಳ್ಳಿನ ಕಲ್ಲಲ್ಲಿ ಫ್ರೆಂಡ್ಸ್ ನಾನು ನೋಡಿ ಈ ಥರ ಇದೆಲ್ಲ ನಮ್ಮದು ನಿಮ್ಮದು ಅರ್ಜೆಂಟ್ ಕೆಲಸದ್ದು. ಅದಾದಮೇಲೆ ಫ್ರೆಂಡ್ಸ್ ಅದನ್ನು ತುರ್ಕೊಳ್ಳೋಣ. ತುರಿಯತ್ತೀನಿ, ಇಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈರುಳ್ಳಿ ಮೆಣಸಿನ್ಕಾಯಿ ಆಯಿತು, ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಡೋಣ. ಯಾಕೆ ಅಂದರೆ ಒಗ್ಗರಣೆ ಹಾಕಕ್ಕೆ ಹೋಗ್ಬೇಕಲ್ಲ. ಇನ್ನು ಫ್ರೆಂಡ್ಸ್ ಆ ಕಡೆ ಸ್ಟವ್ನ ಆನ್ ಮಾಡಿ ಬರ್ತೀನಿ. ಇಲ್ಲಿ ಒಂದೇ ಒಂದು ನಿಮಿಷ. ಇನ್ನು ಫ್ರೆಂಡ್ಸ್ ಇಲ್ಲಿ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಯಾವುದಂದರೆ ವಡೆ ಮಾಡಿದ್ನಲ್ಲ ಅದೇ ಬಾಣಲಿನ ನೋಡಿದ್ರಲ್ಲ ಫ್ರೆಂಡ್ಸ್. ಇದನ್ನು ಆಯಿತು. ಈಗ ಫ್ರೆಂಡ್ಸ್ ನೀವು ಯಾವುದ್ರಲ್ಲಿ ಬೇಕಾದರೂ ತುರ್ಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು. ನಾನು ಫ್ರೆಂಡ್ಸ್ ದೊಡ್ಡದು ಇದರಲ್ಲಿ ತುರಿತಾ ಇದ್ದೀನಿ. ಬನ್ನಿ ತುರಿಯೋಣ. ನೋಡಿ ಫ್ರೆಂಡ್ಸ್, ಅರ್ಧ ಬೀಟ್ರೋಟ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಬೀಟ್ರೋಟು. ಬನ್ನಿ ಚಕ್ಕಂದು ತುರ್ಕೊಳ್ಳೋಣ. ಫ್ರೆಂಡ್ಸ್ ಬೀಟ್ರೋಟು ಎಲ್ತ್ಗೆ ತುಂಬಾ ಒಳ್ಳೆಯದು. ಯಾವುದು ಎಲ್ಲ ಒಳ್ಳೆಯದೇ ಫ್ರೆಂಡ್ಸ್. ತಿಂದರೆ ಮಾಡಿದ್ರೆ ಎಲ್ಲ ಒಳ್ಳೆಯದಲ್ವಾ. ಪಲ್ಯನ ಫ್ರೆಂಡ್ಸ್ ನಾನು ಮಧ್ಯಾಹ್ನಕ್ಕೆ. ಈಗ ಫ್ರೆಂಡ್ಸ್ ಟೈಮ್ ಇದ್ದರೆ ಅಷ್ಟೇ ನನ್ನ ಮಗಳಿಗೆ ಚಪಾತಿ ರೆಡಿ ಮಾಡಿ ಇಟ್ಟೋಯ್ತೀನಿ. ಇಲ್ಲ ಅಂದರೆ ಫ್ರೆಂಡ್ಸ್ ನಾನು ಮಾತ್ರ 2-3 ಹರ್ಕೊಂಡು ತಗೊಂಡೋಗ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಆಯಿತು. ಇದನ್ನು ಕಾಣಿಸ್ತಾ ಇದೆಯಾ? ತುರಿದಿದ್ದಾಯಿತು. ಈಗ ಕಾಯಿ ಹೊಡಿಬೇಕು, ಖಾಲಿ ಆಗಿದೆ. ಅದು ಅವಳು ಫೋನ್ ಇಟ್ಕೊಂಡು ಹೊಂಟ್ಲು ಫ್ರೆಂಡ್ಸ್. ಬನ್ನಿ ನೋಡಿ ಫ್ರೆಂಡ್ಸ್, ಆಗಲೇ ಎಣ್ಣೆನ ಕಾಯಕ್ಕಿಟ್ಟಿದೆ. ಈಗ ಮೋಸ್ಟ್ಲಿ ಕಾದಿರಬೇಕು ಅನಿಸುತ್ತೆ. ಬನ್ನಿ ಒಗ್ಗರಣೆಗೆ ಹಾಕೋಣ. ಅದು ಬೇಯಷ್ಟರಲ್ಲಿ ಫ್ರೆಂಡ್ಸ್ ನಾನು ಈ ಕಡೆ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಚಿಟಪಟ ಅಂತ ಆಯ್ತಾ ಫ್ರೆಂಡ್ಸ್. ಸ್ವಲ್ಪ ಕಪ್ಪು ಎಳ್ಳು, ಅದಾದಮೇಲೆ ಒಂದು 3-4 ಕಡಲೆ ಬೀಜ. ಯಾವ ಥರದಲ್ಲಾದರೂ ಏನಾದರೂ ನಾವು ತಿನ್ನಲೇಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಏನಾದರೂ ಒಂದು ಹಾಕ್ತೀನಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಅಷ್ಟಾಯಿತು. ಈರುಳ್ಳಿ ಮೆಣಸಿನಕಾಯಿ, ಬಿಸಿಲಂತೂ ಫ್ರೆಂಡ್ಸ್ ಅಷ್ಟೊಂದು ಬಂದಿದೆ. ಇದಾದಮೇಲೆ ಫ್ರೆಂಡ್ಸ್ ನಿಮಗೆ ಗೊತ್ತು, ಟೊಮೊಟೊ ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕೋಣ ಫ್ರೆಂಡ್ಸ್. ಅದು ಬೇರೆ ಹಾಕೋ ಅವಶ್ಯಕತೆ ಏನಿಲ್ಲ. ಯಾಕೆ ಗೊತ್ತಾ? ಅದು ಬೇಗ ಬೇಯುತ್ತೆ, ಇದು ಬೇಗ ಬೇಯುತ್ತೆ. ಆ ಥರ ಏನು ಬೇರೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನ, ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ನಂದು ಇನ್ನೇನಿಲ್ಲ, ಇದನ್ನು ಮಾಡಿ ರೆಡಿ ಆಗಬೇಕಷ್ಟೇ ನಾನು. ಇನ್ನು ಫ್ರೆಂಡ್ಸ್ ಇದು ಬೇಯ್ತಾನೆ ಚಪಾತಿನೂ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಬೀಟ್ರೋಟ್ನು ಅದರೊಳಗಡೆ ಹಾಕೋಣ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಫ್ರಿಜ್ಜಲ್ಲಿ ಕಾಯಿ ಖಾಲಿ ಆಗಿದೆ ಫ್ರೆಂಡ್ಸ್. ಇಲ್ಲ ಇವಳಂತೂ ಏನೋ ಫೋನ್ ಬಂತು ಅಂತ ಹೊರಗಡೆ ಹೋಗ್ದು, ಆಚೆಗೆ ಹೋಗಿದ್ದಾರೆ ಫ್ರೆಂಡ್ಸ್. ಹೊರಗಡೆ ಅಂದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಮೇಲೆ ಟೆರಸ್ ಮೇಲೆ ಎಲ್ಲಾದರೂ ಹೋಗಿರ್ತಾರೆ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ಈ ಕಡೆ ನನಗೆ 3 ಚಪಾತಿ ಫ್ರೆಂಡ್ಸ್. ನಾನು ಜಾಸ್ತಿ ತಿನ್ನಲ್ಲ, 3 ಚಪಾತಿನ ಬೇಯಿಸ್ಕೊತೀನಿ. ಅವಳು ಬೇಕಿದ್ರೆ ಬೇಯಿಸ್ಕೊಳ್ಳಿ. ಒತ್ತಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ಸೆವೆನ ಇದಾನ ಬನ್ನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒತ್ತಿಟ್ಟು ಬಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಬೇಯಬೇಕಲ್ಲ. ಹಾಗಾಗಿ ಒಂದು 2 ಸೆಕೆಂಡ್ ಫ್ರೆಂಡ್ಸ್ ಈ ಥರ ಬೇಯಲಿ ಫ್ರೆಂಡ್ಸ್. ಬೀಟ್ರೋಟು ನೀವು ಏನಕ್ಕೆ ಹಾಕಿ ಅಷ್ಟೇ ಟೇಸ್ಟ್ ಬರುತ್ತೆ. ಆದರೆ ನಮ್ಮ ಜನ ಏನು ಗೊತ್ತಾ ಫ್ರೆಂಡ್ಸ್, ಬೀಟ್ರೋಟ್ನೇ ಬೇರೆ ಪಲ್ಯ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಯಾಕೆ ಮಾಡಬೇಕು ಫ್ರೆಂಡ್ಸ್? ಇನ್ನು ಈ ಕಡೆ ನಿಮಗೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಪಾತಿ ಬೇಯಿಸೋದು ಇಟ್ಟಿದ್ದೀನಿ. ಫಸ್ಟ್ ನೀವು ಪಲ್ಯ ಬೇಯೋದನ್ನ ನೋಡ್ಕೊಳ್ಳಿ, ಪಲ್ಯ ಮಾಡೋದನ್ನ ಯಾವ ರೀತಿ. ಇದು ಫ್ರೆಂಡ್ಸ್ ಬ್ಯಾಚುಲರ್ಗಂತೂ ತುಂಬ ಅನುಕೂಲ ಆಗುತ್ತೆ. ಯಾಕೆ ಗೊತ್ತಾ, ರುಬ್ಬ ಹಾಗಿಲ್ಲ, ಯಾವುದಿಲ್ಲ ಪಾಪ, ಆರಾಮಾಗಿ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್ ಈ ಕಡೆ ಸೇವೆ ಕಾಯಕ್ಕಿಟ್ಟಿದ್ದೀನಿ. ಪಾತ್ರೆ ವಾಶ್ ಮಾಡಿದ್ದೀನಿ ಬೆಳಗ್ಗೆನೇ, ಬಟ್ಟೆ ವಾಶ್ ಮಾಡಿದ್ದೀನಿ. ನಮ್ಮ ಮನೇಲಿ ಏನೇನೋ ಕೆಲಸ ಉಳಿದಿಲ್ಲ ಫ್ರೆಂಡ್ಸ್, ಎಲ್ಲ ಕೆಲಸನೂ ಆಗಿದೆ. ಈಗ ಫ್ರೆಂಡ್ಸ್ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಷ್ಟೇ ಫ್ರೆಂಡ್ಸ್. ತರಕಾರಿನ ಅರ್ಧ ಬೇಯ್ದಿರೋದನ್ನ ತಿನ್ನಬೇಕು ಅಂತ ಹೇಳ್ತಾರೆ, ಅಂದರೆ ಯಾರು ತಿನ್ನಲ್ಲ ಫ್ರೆಂಡ್ಸ್. ನಾವು ತಿನ್ನಲ್ಲ, ನೀವು ತಿನ್ನಲ್ಲ, ಆ ಥರ ಹೇಳ್ತಾರೆ. ಅರ್ಧ ಬೆಂದಿರೋದು ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಫ್ರೆಂಡ್ಸ್ ನಾನು ಇದರಲ್ಲಿ ನಿಮಗೆ ಫುಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇದಕ್ಕೆ ಫುಲ್ ಬೆಂದಿದೆ. ಇಲ್ಲಿ ಫ್ರೆಂಡ್ಸ್ ಚಪಾತಿ ಹಂಚು ಕಾಯ್ತು ನೋಡಿ, ಎಷ್ಟು ಫಾಸ್ಟಲ್ಲಿ ಕೆಲಸ ಆಗುತ್ತೆ ಅಂತ. ಇನ್ನು ಇದಕ್ಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ನೀರು ಹಾಕಿದ ಮೇಲೆ ನಾನು ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಲ್ಲರೂ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತೀನಿ ಅಂತಾರೆ, ಏನೆಲ್ಲ ಹಾಕ್ತೀನಿ ಅಂತಾರೆ. ನಾನು ಫ್ರೆಂಡ್ಸ್ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್, ಇಷ್ಟೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ನಮ್ಮ ಮನೆ ಸಾಂಬಾರು ಪುಡಿ ಈ ಸಲ ಸ್ವಲ್ಪ ನಾನು ರಾಂಗ್ ಆಗಿರೋ ಮೆಣಸಿನ್ಕಾಯಿ ತಂದಿದ್ದೀನ. ನೋಡಿದ್ರೆ ಫ್ರೆಂಡ್ಸ್ ತುಂಬ ಖಾರ ಆಗಿದೆ. ಅದಕ್ಕೆ ನಾನು 1 ಸ್ಪೂನ್ ಹಾಕೋ ಬದಲು ಅರ್ಧ ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಕಡೆ ಅದು ಬೇಯಿತು, ಇಲ್ಲಿ ಹಂಚು ಕಾಯ್ದಿದೆ. ಬನ್ನಿ ಫ್ರೆಂಡ್ಸ್, ಹಂಗೆ ನಿಮಗೆ ತಿರುಗಿಸ್ತೀನಿ. ಏನು ಕಾಣಿಸ್ತಾ ಇದೆಯಾ? ಹಂಚು ಕಾಯ್ತಾ ಇದೆಯಾ? ಒಂದೇ ಒಂದು ಸೆಕೆಂಡು ಚಪಾತಿ ಒತ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ನಾನೇ ನೋಡಿ ಚಪಾತಿ ಈಗ ಬೇಯಿಸಿ ಇಟ್ಟೋಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಕಲಸಿ ಇಟ್ಟಿದ್ದೀನಿ, ಅವ್ರಿಗೆ ಯಾವಾಗ ಬೇಕು ಆವಾಗ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ಕಾಯಿನ ಹೊಡಿಲೇಬೇಕು, ಏನು ಮಾಡೋದು. ನಾನಂತೂ ಕಾಯಿ ಇಲ್ಲದೆ ಯಾವ ಅಡುಗೆನೂ ಮಾಡಲ್ಲ, ನಿಮಗೆ ಗೊತ್ತು. ನೋಡೋಣ ಫ್ರೆಂಡ್ಸ್, ಹೊಡೆದು ಹಾಕ್ತೀನಿ ಫ್ರೆಂಡ್ಸ್. ಚಪಾತಿ ಒತ್ತಿದ್ದಾಯಿತು, ಹಂಚು ಕಾದೈತ ನೋಡೋಣ. ಫ್ರೆಂಡ್ಸ್ ನಾನು ಮೊದಲು ಎಣ್ಣೆ ಹಾಕಲ್ಲ ಫ್ರೆಂಡ್ಸ್ ಚಪಾತಿಗೆ, ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಚಪಾತಿನ ಬೇಯಿಸ್ತೀನಿ ಅಂತ. ಫ್ರೆಂಡ್ಸ್ ಇಷ್ಟು ದಿವಸ ಬೆಳಗ್ಗೆ ಹೋಗ್ತಾ ಇದ್ನ, ಇವತ್ತು ಫುಲ್ ಬಿಸಿಲಲ್ಲಿ ಹೋಗ್ಬೇಕು, ಅದೇ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ದೇವರೇ, ಇವತ್ತು ಫುಲ್ ಬಿಸಿಲಲ್ಲಿ ಹೋಗ್ಬೇಕಲ್ಲ ಅಂತ. ಏನಿಲ್ಲ ಫ್ರೆಂಡ್ಸ್, ನಾನು ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡು ಹೋಗೋದು. ಆಯಿತು ಫ್ರೆಂಡ್ಸ್, ಇನ್ನೊಂದು ಚಪಾತಿ ಒತ್ತಿದ್ದಾಯಿತು. ಮಚ್ಚಕಾಯಿ ಹಿಡ್ಕೊಂಡು ಬರ್ತೀನಿ. ಏನೋ ಸದ್ಯ ಬೇಗ ಸಿಕ್ತು ಫ್ರೆಂಡ್ಸ್ ಮಚ್ಚಕಾಯಿ. ಅದಾದಮೇಲೆ ಫ್ರೆಂಡ್ಸ್ ನಾನು ನೋಡಿ ಚಪಾತಿ ಮೇಕೆ ಈ ಥರ ಮೇಲೆ ಕಾಯಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನಾನು ಕಾಣಿಸ್ತಾ ಇದೆಯಾ? ಆ ಕಡೆ ಪಲ್ಯ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಒಂದು ಚಪಾತಿನೂ ಬೇಯಿಸಿದೆ, ಪಲ್ಯನೂ ಆಯಿತು.
ಇವಾಗ ಫ್ರೆಂಡ್ಸ್ ಒಂದೇ ಒಂದು ಕಾಯಿದೆ, ಅದನ್ನು ಒಡೆದು ಬಿಡೋಣ ಬನ್ನಿ. ಹೊಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಸೌಂಡ್ ಬರುತ್ತೆ, ಏನು ಅನ್ಕೊಳ್ಳಿ. ಆಯಿತು ಕಾಯಿ ಸ್ವಲ್ಪ ಕಾಯಿನ ತುರಿದು ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಬೇಯ್ತಾ ಇರೋದನ್ನ. ಕಾಯಿನ ಫ್ರೆಂಡ್ಸ್ ಹಂಗೆ ಹೊಡೆದಿದ್ದೀನಿ. ಈಗ ಅಷ್ಟೊಂದು ನೀಟಾಗೆಲ್ಲ ಹೊಡೆಯೋಷ್ಟು. ಬೆಳಗ್ಗೆ ಇನ್ನೂ ಸ್ವಲ್ಪ ಕಾಯಿ ಇತ್ತಲ್ಲ ಅಂತ ಸುಮ್ಮನಾದೆ ಫ್ರೆಂಡ್ಸ್. ಇಲ್ಲ ಅಂದರೆ ಕಾಯಿನ ರೆಡಿ ಮಾಡ್ಕೊಬೋದಿತ್ತು. ಸದ್ಯಕ್ಕೆ ಈಗ ಇಷ್ಟು ಕಾಯಿನ ತಗೊಂಡಿದ್ದೀನಿ, ಅದನ್ನು ತೊಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಚಪಾತಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನೋಡಿ ಚಪಾತಿ ನಿಮ್ಮ ಮುಂದೆನೇ ಬೇಯ್ತು. ತೋರಿಸ್ತೀನಿ ನಾನು ಯಾವ ರೀತಿ ಚಪಾತಿ ಬೇಯಿಸ್ತೀನಿ ಅಂತ. ಹಂಗೆ ಈಗ ಫ್ರೆಂಡ್ಸ್ ಪಲ್ಯನೂ ಇನ್ನೇನು ಬೇಯ್ತು. ಸ್ವಲ್ಪ ಕಾಯಿ ತುರಿದು ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ಯಾವ ರೀತಿ ಬೇಯಿತು ಅಂತ. ಬನ್ನಿ ಅದೊಂದು ಚಿಕ್ಕ ಪ್ಲೇಟ್ ಹಾಕೋಣ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಥರನೇ ನಾನು ಚಪಾತಿನ ಫ್ರೆಂಡ್ಸ್ ಒಂದ್ರ ಮೇಲೆ ಒಂದು ಇಟ್ಟು ನಾನು ಚಪಾತಿ ಆಗಿದ್ದು. ಅದನ್ನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ವಿಡಿಯೋ ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ರೆಡಿಯಾಗಿ ಎತ್ತಿಟ್ಕೊಳ್ಳೋಣ ಬನ್ನಿ. ಹಂಗೆ ಫ್ರೆಂಡ್ಸ್ ಇನ್ನೂ ಒಂದು ಚಪಾತಿನ ಬೇಯಿಸಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ಕಡೆ ಪಲ್ಯ ಬೇಯ್ತಾ ಇದೆ, ಚಪಾತಿದು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ ಪಲ್ಯ ಪೂರ್ತಿ ರೆಡಿ ಆಯಿತು. ಸ್ಟ್ಯಾಂಡ್ ಸ್ವಲ್ಪ ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಯನೂ ರೆಡಿ ಆಯಿತು, ಚಪಾತಿನೂ ಬೇಯಿತು. ಸ್ಟವ್ನು ಆಫ್ ಮಾಡೋಣ ಈಗ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆಯಾ, ಕಾಯಿ ಹಾಕಿದೆ. ಅದಾದಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಿಮಗೆ ಗೊತ್ತಲ್ಲ ಪಲ್ಯಕ್ಕೆ ಏನು ಹಾಕಬೇಕು ಅಂತ, ಒಂದೇ ಒಂಚೂರು ಕರಿಬೇವಿನ ಸೊಪ್ಪು. ಕಾಣಿಸ್ತಾ ಇದೆಯಾ, ಇಷ್ಟೇ ಫ್ರೆಂಡ್ಸ್. 13-14-15 ನಿಮಿಷದಲ್ಲಿ ಫ್ರೆಂಡ್ಸ್ ಪಲ್ಯನೂ ಆಯಿತು, ಚಪಾತಿನೂ ಆಯಿತು. 4 ಚಪಾತಿ ಬೇಯಿಸಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸಾಕು, ಸುಮ್ಮನೆ ಏನಕ್ಕೆ ಚಪಾತಿ, ಅವ್ರಿಗೆ ಬೇಕಾದಾಗ ಅವಳು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಿಲ್ಲ. ಇಷ್ಟೇ ಫ್ರೆಂಡ್ಸ್ ನನ್ನ ಕೆಲಸ. ಮಧ್ಯಾಹ್ನದ ಕೆಲಸ ಮುಗಿದಿದೆ. ಏನು ಮಾಡೋದು ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋಕ್ಕೆ ಪಾಡು ನಿಮಗೆ ಗೊತ್ತಲ್ಲ. ಅವಳು ಅರಿಲಿ. ಇನ್ನು ಕಾಯೆಲ್ಲನೂ ಫ್ರೆಂಡ್ಸ್ ಏನು ಬಿಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಮಿಕ್ಕಿದ್ದಾನೆ ನೋಡ್ಕೊಳ್ಳೋಣ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಇನ್ನೇನು ಕೆಲಸ ಇಲ್ಲ, ಬಾಕ್ಸಿಗೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಒಂದು ಸ್ವಲ್ಪ ಇದು ನೋಡೋಣ, ಏನು ಹೇಳಿ, ಉಪ್ಪು ಸಪ್ಪೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಅಷ್ಟು ಟೇಸ್ಟ್ ಇದೆ, ಏನೂ ಹಾಕೋ ಹಾಗಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವುದೇ ರೀತಿ ಏನೂ ಹಾಕೋ ಆಗಿಲ್ಲ, ಮತ್ತು ಗಟ್ಟಿನೂ ಆಗಿದೆ. ಆಹಾ, ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ಬೀಟ್ರೋಟ್ ಪಲ್ಯ ಚಪಾತಿ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಚಪಾತಿನೂ ಪೂರ್ತಿ ರೆಡಿ ಆಯಿತು, ತೋರಿಸ್ತೀನಿ. ಇನ್ನು ಎಕ್ಸ್ಟ್ರಾ 3 ಚಪಾತಿನೂ ಬೇಯಿಸಿದ್ದಾಯಿತು. ನೋಡಿದ್ರೆ ಫ್ರೆಂಡ್ಸ್ ಚಪಾತಿ ಮತ್ತು ಪಲ್ಯ. ಓಕೆ ಫ್ರೆಂಡ್ಸ್, ಇದೇನಾದರೂ ಫಸ್ಟ್ ನನ್ನ ವೀಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ನನ್ನ ವೀಡಿಯೋನ ವಾಚ್ ಮಾಡೋಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸೈಡ್ ನಿಂತ್ಕೊಳ್ಳೋಕ್ಕೂ ಡಿಶ್ಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ನೀವು ಮಕ್ಕಳಿಗೆ ಬಾಕ್ಸ್ಗೆ ಈಸಿಯಾಗಿ ಹಾಕ್ಕೊಡ್ಬೋದು. ಯಾಕೆ ಗೊತ್ತಾ ಫ್ರೆಂಡ್ಸ್, ಅವ್ರಿಗೂ ತಿನ್ನೋಕ್ಕೆ ಇಷ್ಟಪಟ್ಟು ತಿಂತಾರೆ. ಆ ಥರ ಚೆನ್ನಾಗಿರುತ್ತೆ. ಮಕ್ಕಳಿಗಾಗಿರ್ಬೋದು, ನಾವು ತಿನ್ನೋಕ್ಕಾಗಿರ್ಬೋದು. ಏನು ಮಕ್ಕಳೇ ಅಂತೇನಿಲ್ಲ ಫ್ರೆಂಡ್ಸ್, ನಾವು ತಿನ್ಬೋದು. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಪಲ್ಯ ನಾನು ಯಾವಾಗಾದರೂ ಮಾಡ್ತಾಯಿರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.